BP ನ್ಯೂಸ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಗಣೇಶ್. ಪ್ರಿಯ ವೀಕ್ಷಕರೇ, ನಾನು ಇಂದು ಬೆಂಗಳೂರಿನ ಬಸವನಗುಡಿಯ ಶಾಸಕರಾದಂಥ ಶ್ರೀ ರವಿ ಸುಬ್ರಹ್ಮಣ್ಯ ಶಾಸಕರ ಕಚೇರಿಯಲ್ಲಿ ನಾನು ಇವತ್ತಿನ ದಿವಸ ಇದ್ದೇನೆ. ಇಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಹಿಂದೂ ಧರ್ಮದ ಸಂರಕ್ಷಣೆ, ಸನಾತನ ಧರ್ಮದ ರಕ್ಷಣೆಗೆ ನಾವು ಹಿಂದೂಗಳಾಗಿ ಯಾವ ರೀತಿ ಕೆಲಸವನ್ನು ಮಾಡಬೇಕನ್ನುವಂಥ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಚಲೋ ಮಂದಿರ್ ಟ್ರಸ್ಟ್ನವರು ಒಂದು ವೆಬ್ಸೈಟನ್ನು ಸ್ಥಾಪನೆ ಮಾಡಿದ್ದಾರೆ, www.chalomandir.org ಅಂತ ಹೇಳಿ. ಆ ಒಂದು ಉದ್ಘಾಟನೆಯನ್ನು ನಮ್ಮ ಶಾಸಕರು ಇವತ್ತಿನ ದಿವಸ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಚಲೋ ಮಂದಿರ್ ಟ್ರಸ್ಟ್ ಯಾವ ರೀತಿಯಾದಂಥ ಸಂಯೋಜನೆ ಮಾಡಿದೆ, ಜೋಡಣೆ ದೇವಾಲಯಗಳನ್ನು ಹೇಗೆ ಮಾಡುತ್ತದೆ ಎಂಬುದನ್ನು ನೋಡಿಕೊಂಡು ಬರೋಣ, ಬನ್ನಿರಿ. ನಮಸ್ಕಾರ ಆತ್ಮೀಯ ಬಂಧುಗಳೇ. ಚಾಲೋ ಮಂದಿರ್ ಟ್ರಸ್ಟ್ ಇವತ್ತು ಒಂದು ಹೊಸ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ಲ ಹಿಂದೂ ದೇವಾಲಯಗಳನ್ನು ಒಂದು ವೆಬ್ಸೈಟ್ ಮುಖಾಂತರವಾಗಿ ಪರಿಚಯಿಸಿ ಆ ದೇವಸ್ಥಾನದ ಕಾರ್ಯಪದ್ಧತಿಗಳು, ದೇವಸ್ಥಾನ ಎಷ್ಟೊತ್ತಿಗೆ ತೆರೆಯುತ್ತೆ ಮತ್ತು ಎಷ್ಟೊತ್ತಿಗೆ ದೇವಸ್ಥಾನವನ್ನು ಬಾಗಿಲು ಹಾಕ್ತಾರೆ, ಅಲ್ಲಿ ಏನೇನು ಅನುಕೂಲಗಳಿದೆ, ಯಾವ್ಯಾವ ಪೂಜಾ ವ್ಯವಸ್ಥೆ ಇದೆ, ಆಚರಣೆ ಪದ್ಧತಿಗಳನ್ನು ತಿಳಿಸ್ಕೊಡ್ತಕ್ಕಂಥ ಈ ಒಂದು ವೆಬ್ಸೈಟು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯ ಆಗ್ತಾಯಿದೆ. ಇದು ನಾನು ಕೂಡ ಇದರ ಒಂದು ಕಾರ್ಯಕ್ಕೆ ಶ್ಲಾಘನೆಯನ್ನು ಕೊಡ್ತಾ ಇದನ್ನು ಜನ ಸದ್ಬಳಕೆ ಮಾಡಿಕೊಳ್ಳಿ ಅಂತ ನಾನು ಕೋರ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲಿ ಅಂಥೇಳಿ ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಪುರಂ ನಾಗೇಶ್ ಶೆಟ್ಟಿ. ಚಲೋ ಮಂದಿರ್ ಟ್ರಸ್ಟ್ನ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಚಲೋ ಮಂದಿರ್ ಅನ್ನೋ ವಿಚಾರ ಬಂದಿದ್ದೇನೆಂದರೆ, ಚಿಕ್ಕವನಿದ್ದಾಗಿಂದ ಹಿಡಿದು ದೇವಸ್ಥಾನಗಳಿಗೆ ಹೋಗುವಂಥ ಒಂದು ಪದ್ಧತಿನ ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸಣ್ಣವನಿದ್ದಾಗಿಂದಲೇ ದೈವ ಭಕ್ತಿ ನನ್ನಲ್ಲಿ ಮೈಗೂಡಿಸ್ಕೊಂಡಿರೋದ್ರಿಂದ ಈ ಒಂದು ಆಸಕ್ತಿ ಬಂತು. ಜೊತೆಯಲ್ಲಿ ನಮಗೆ ಹಿಂದೂ ಧರ್ಮದ ಬಗ್ಗೆ ಸಾಕಷ್ಟು ಅಭಿಮಾನ, ಆಸಕ್ತಿ ಇರೋದ್ರಿಂದ ನಮ್ಮ ಧರ್ಮ ರಕ್ಷಣೆ ಆಗಬೇಕು, ದೇವಾಲಯ ಸಂರಕ್ಷಣೆ ಆಗಬೇಕಂತ ಚಿಕ್ಕವನಿದ್ದಾಗಿಂದ ಇರೋವಂಥ ಒಂದು ಆಸೆ ಒಂದು ಸಂಕಲ್ಪ ಆಗಿ ಪರಿವರ್ತನೆ ಆಯಿತು. ಇದಕ್ಕೆ ನನಗೆ ಸಂಪೂರ್ಣವಾಗಿ ಈ ಒಂದು ಟ್ರಸ್ಟ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಇದಕ್ಕೆ ಸಂಪೂರ್ಣವಾಗಿ 4 ಜನರನ್ನು ನೆನೆಸಲೇಬೇಕು. ಒಂದು, ಜನ್ಮ ಕೊಟ್ಟಂಥ ತಂದೆ ತಾಯಿ ಬೆನ್ನೆಲುಬಾಗಿ ನಿಂತು ನನಗೆ ಸಂಪೂರ್ಣ ಸಹಕಾರ ಮಾಡಿದ್ದಾರೆ. ಆಮೇಲೆ ವಜ್ರಕ್ಷೇತ್ರ ಎನ್ನುವ ದೇವಸ್ಥಾನ ಏನಿದೆ, ಬೆಂಗಳೂರಿನ ಪ್ರಸಿದ್ಧವಾದಂಥ 80 ವರ್ಷ ಹಳೆಯ ಇತಿಹಾಸವುಳ್ಳಂಥ ವಜ್ರಕ್ಷೇತ್ರ ದೇವಸ್ಥಾನದ ಸಂಸ್ಥಾಪಕರು ಮತ್ತು ಪ್ರಧಾನ ಅರ್ಚಕರಾದಂಥ ವಾದಿರಾಜಾಚಾರ್ಯರವರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಜೊತೆಯಲ್ಲಿ 3ನೇದು ಬಂದು ಬೊಗ್ಗೂರು ನಾಗರಾಜ್ ಗೌಡರು ಕಾರ್ಯದರ್ಶಿಗಳಾಗಿದ್ದಾರೆ, ಸಂಪೂರ್ಣ ಸಹಕಾರ ಮಾಡಿದ್ದಾರೆ. ನಮ್ಮ ಮ್ಯಾನೇಜರ್ ಅವರು ಪಣಿಪ್ರಸಾದ್ ಅವರು ಏನನ್ನೂ ಬಯಸದೆ ನಮಗೆ ಅವರು ಭಾಳಷ್ಟು ಸೇವೆ ನಮ್ಮ ಸಂಸ್ಥೆಗೆ ಮಾಡಿದ್ದಾರೆ. 5ನೇವ್ರು ಬಂದುಬಿಟ್ಟು ನನ್ನ ಶ್ರೀಮತಿ ಉಷಾ ಅಂತೇಳಿ, ಇವತ್ತು ಅವ್ರು ಇಲ್ಲಿ ಬರೋಕ್ಕಾಗದೇ ಇದ್ದರೂ ಕೂಡ ಸಾಕಷ್ಟು ಸಹಕಾರ ಮಾಡಿದ್ದಕ್ಕೆ ಈ ಟ್ರಸ್ಟ್ ಫಾರ್ಮೇಷನ್ ಸಹಾಯ ಆಯಿತು. ಆಮೇಲೆ ನನ್ನ ತಮ್ಮ ಆನಂದ್ ಮತ್ತು ಆಮೇಲೆ ವೆಂಕಟೇಶ್ ಮತ್ತು ಸಿದ್ದು ಸರ್, ಬರ್ರಿ, ಉಮಾಪತಿ ಸಾರು, ಇವರೆಲ್ಲರ ಒಂದು ಸಹಕಾರ ಸಿಕ್ಕಿರೋದ್ರಿಂದ ಈ ಟ್ರಸ್ಟು 5 ವರ್ಷ ನಾವು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಒಂದು ಹಂತಕ್ಕೆ ಬಂದು ತಲುಪಿದೆ. ಈ 5 ವರ್ಷ ನಾವು ಕಷ್ಟಪಟ್ಟಿರೋಂಥ ಎಲ್ಲ ಆ್ಯಕ್ಟಿವಿಟೀಸ್ನ ವೆಬ್ಸೈಟ್ ರೂಪದಲ್ಲಿ ಇವತ್ತು ನಮ್ಮ ಶಾಸಕರಾದಂಥ ಜನ ಮೆಚ್ಚಿರುವಂಥ ಯಾವಾಗಲೂ ಜನರ ಮಧ್ಯದಲ್ಲಿ ಓಡಾಡುವಂಥ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯ ಸರ್ ಅವರ ಆ ಕಚೇರಿಯಲ್ಲಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ಆಗಿತ್ತು. ಮೊದಲನೇ ದಿನ ಉದ್ಘಾಟನಾ ಕಾರ್ಯಕ್ರಮವೂ ಅವರೇ ಮಾಡಿದರು. ಈಗ 3 ವರ್ಷ ಆದಮೇಲೆ 5 ವರ್ಷದ ಫಲ, ಇವಾಗ 3 ವರ್ಷದ ಆ್ಯಕ್ಟಿವಿಟೀಸ್ ಸೇರಿ ವೆಬ್ಸೈಟ್ ಕೂಡ ಚಲೋ ಮಂದಿರ್ ಟ್ರಸ್ಟ್ ವೆಬ್ಸೈಟ್ ಇವಾಗ ಅವ್ರ ನೇತೃತ್ವದಲ್ಲಿ ಪ್ರಾರಂಭ ಆಗಿದ್ದು ತುಂಬ ಸಂತೋಷ ಆಯಿತು. ಕಾರಣಾಂತರಗಳಿಂದ ಅವ್ರಿಗೆ ಆರೋಗ್ಯ ಸ್ವಲ್ಪ ಇದು ಇಲ್ಲ. ಸ್ವಲ್ಪ ವೆಬ್ಸೈಟ್ ಹೆಸರು, ನಮ್ಮ ವೆಬ್ಸೈಟ್ ಹೆಸರು www.chalomandirtrust.org. ಅಲ್ಲಿ ಏನೇನು ಇರ್ತದೆ? ಅದರಲ್ಲಿ ಸನಾತನ ಹಿಂದೂ ಧರ್ಮದ ರಕ್ಷಣೆ, ದೇವಾಲಯ ಸಂರಕ್ಷಣೆ, ಪ್ರಕೃತಿಯ ಸಮತೋಲನೆ, ಸೇವೆಯ ಸರ್ವೋತ್ತಮ ಎನ್ನುವ ಪರಿಕಲ್ಪನೆಯ 4 ಉದ್ದೇಶಗಳು ಈ ಟ್ರಸ್ಟ್ನ ಉದ್ದೇಶಗಳು. ಇದರಲ್ಲಿ ಸಂಪೂರ್ಣವಾಗಿ ಏನೇನಿದೆ ಅಂತ ಎಲ್ಲರೂ ಲಾಗಿನ್ ಆಗಿ ನೋಡಿದ್ರೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಇನ್ನೊಮ್ಮೆ ಹೇಳಿ. www.chalomandirtrust.org. ಈ ಚಲೋ ಮಂದಿರ ಅನ್ನೋ ಒಂದು
ಅದು ಕಾನ್ಸೆಪ್ಟ್ ಕೇಳಿದ್ರೇ ಖುಷಿ ಆಗುತ್ತೆ. ಈ ಕಾನ್ಸೆಪ್ಟ್ ಅದ ಒಂದು ವೆಬ್ಸೈಟ್ ಲಾಂಚ್ ಇವತ್ತು ನಮ್ಮ ರವಿ ಸುಬ್ರಹ್ಮಣ್ಯ ಅವ್ರ ಕಡೆಯಿಂದ ಆಗಿದೆ. ಇದು ತುಂಬ ಖುಷಿ ಆಗ್ತಿರೋಂಥ ಒಂದು ವಿಚಾರ ಇದೆ ಹೇಳಬೇಕಂತಂದರೆ. ಈ ಒಂದು ಸಂಕಲ್ಪ ಏನಿದೆ ಅಲ್ಲ, ದೃಢ ಸಂಕಲ್ಪ, ಆತ್ಮೀಯನಾದ ನಾಗೇಶ್ ಅವರು ಅದನ್ನು ಮುಂದಾಳತ್ವ ವಹಿಸ್ಕೊಂಡು ಸೆಕ್ರೆಟರಿ ಅವರು, ಮ್ಯಾನೇಜರ್ ಪ್ರತಿಯೊಬ್ಬರು ವಹಿಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆಲ್ಲರೂ ಶುಭವಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದರಲ್ಲಿ ಮೇನ್ ಏನಪ್ಪ ಅಂತಂದರೆ ಯಾಕೆ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತಲೂ ಹೇಳ್ಬಿಡ್ತೀನಿ. ಇವ್ರದ್ದು ಆ ಚಲೋ ಮಂದಿರ ಕಾನ್ಸೆಪ್ಟ್ ಜೊತೆಗೆ ಪ್ರಕೃತಿಯ ಒಂದು ಉಳಿವಿಗಾಗಿ ಒಂದು ಹೋರಾಟ ನಡೆಸಬೇಕಂತ ಹೊರಟಿದ್ದಾರೆ. ನಾನು ಇಲ್ಲಿವರೆಗೆ ಒಂದು 17 ಲಕ್ಷ ಗಿಡಗಳ ನೆಡುವಿಕೆ, ಪಾಲನೆ, ಪೋಷಣೆ, ಸಂರಕ್ಷಣೆ, ನೆಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಗಿಡಗಳನ್ನು ಪಾಲನೆ ಪೋಷಣೆ ಮಾಡೋದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ ನಿಟ್ಟಿನಲ್ಲಿ ಕೂಡ ಇವರು ನಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂದರೆ ಅದಕ್ಕೆ ತುಂಬ ಖುಷಿಯಾಗಿದೆ. ದಯವಿಟ್ಟು, ಯಾಕಂದರೆ ಪ್ರಕೃತಿ ಇದ್ದರೆ ಮಾತ್ರ ನಾವಿದ್ರೂ ಇಲ್ಲದ್ರೂ ಪ್ರಕೃತಿ ನಡೆಯುತ್ತೆ. ಆ ಕಾನ್ಸೆಪ್ಟ್ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ಯಾಕಂದರೆ ಒಬ್ಬ ಮನುಷ್ಯನಿಗೆ 7 ಮರಗಳು ಬೇಕಾಗಿದೆ ಇವತ್ತು, ಬಟ್ ನಮ್ಮ ದುರದೃಷ್ಟ 7 ಜನಕ್ಕೆ 1 ಮರ ಆಗಿದೆ. ಓಕೆ, ಯಾಕಂದ್ರೆ ಮುಂಚೆ ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಬರ್ತಾ ಗಾರ್ಬೇಜ್ ಸಿಟಿ ಆಗ್ತು. ಇವತ್ತು ಕಾಂಕ್ರೀಟ್ ಜಂಗಲ್ ಆಗಿದೆ. ಓಕೆ, ಇದನ್ನು ನಾವು ಹೊರಗೆ ಬರಬೇಕು ಅಂತಂದರೆ ಕಾಂಕ್ರೀಟ್ ಜಂಗಲ್ ಹೋಗಿ ಕಾಡಾಗಬೇಕಾಗಿದೆ. ಈ ಕಾಡನ್ನು ಅಭಿವೃದ್ಧಿಪಡಿಸೋದು ಒಂದು ನಿಟ್ಟಿನಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ. ಆ ಕೆಲಸಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ಆ ನಿಟ್ಟಿನಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಕೃತಿ ಪ್ರಸನ್ನ ಅಂತ ಇಲ್ಲಿ ಫಣಿಪ್ರಸಾದ್ ಬಿ ಎನ್. ಆ್ಯಕ್ಚುಲಿ ಈ ಚಲೋ ಮಂದಿರ್ ಕಾನ್ಸೆಪ್ಟ್ ಅನ್ನೋದೇ ಒಂದು ತುಂಬ ಚೆನ್ನಾಗಿದೆ. ಯಾಕೆಂದರೆ ಮಂದಿರ್ಗೆ ಹೋಗಬೇಕಾಗಿರೋದು ತುಂಬ ಮುಖ್ಯ, ಅದ್ರ ಜೊತೆಗೆ ಮಂದಿರ್ ಜೋಡಣೆ ಮಾಡೋದು ಇನ್ನೂ ಮುಖ್ಯ. ಅದನ್ನು ನಾವು ಡಿಜಿಟಲೈಸ್ ಮಾಡೋದು ತುಂಬ ಮುಖ್ಯ. ಯಾಕೆಂದರೆ ಇವತ್ತು ಡಿಜಿಟಲ್ ಇಂಡಿಯಾ ಅನ್ನೋದು ಏನು ಆಗ್ತಾಯಿದೆ ಅದನ್ನು ನಾವು ಚಲೋ ಮಂದಿರ್ ಕೂಡ ಆ್ಯಡ್ ಮಾಡಿದ್ವಿ. ಯಾಕೆಂದರೆ ನಮ್ಮ ಸಂಸ್ಕೃತಿ ನಾವು ಸಂರಕ್ಷಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಇವತ್ತು ಎಲ್ಲ ದೇವಸ್ಥಾನಗಳನ್ನ ಒಂದೇ ವೆಬ್ಸೈಟಲ್ಲಿ ಹಾಕಿ ಅದ್ರ ಇನ್ಫಾರ್ಮೇಷನ್ನ ಒಂದು ಕಡೆ ಸಂರಕ್ಷಣೆ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಆ ಕೆಲಸ ನಾವು ಮಾಡ್ತಾಯಿದ್ವಿ, ಅದಕ್ಕೆ ಹೆಮ್ಮೆ ಇದೆ. ನಾನು ಫಣಿಪ್ರಸಾದ್ ಎನ್. ನಮಸ್ಕಾರ. ಈ ದಿನ ಚಲೋ ಮಂದಿರ ಎನ್ನುವ ಮಹತ್ವವಾದಂಥ ಆಕಾಂಕ್ಷೆಗಳದ ಒಂದು ಕಾನ್ಸೆಪ್ಟ್ ರೆಡಿಯಾಗಿದೆ. ಈ ಕಾನ್ಸೆಪ್ಟಿನ ಮೂಲ ಉದ್ದೇಶ ಏನಂದರೆ ಸನಾತನ ಹಿಂದೂ ಧರ್ಮದ ರಕ್ಷಣೆ, ದೇವಾಲಯ ಸಂರಕ್ಷಣೆ. ಇದು ಇವತ್ತು ನಾವು ವೆಬ್ಸೈಟ್ ಲಾಂಚ್ ಮಾಡಿರೋದ್ರಿಂದ ಉದ್ಘಾಟನೆ ಕಾರ್ಯಕ್ರಮ ಎಂದು ಆರೈಸೋದಕ್ಕೆ ನಮ್ಮ ಹೆಸರು ನಾಗರಾಜ್ ಗೌಡ ಅಂತೇಳಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೇವೆ.